ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ವಿಶೇಷ ಕಜ್ಜಾಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ನಾವು ಈ ಕಜ್ಜಾಯನ ಮಾಡ್ಕೋಬೋದು. ಸಾಮಾನ್ಯವಾಗಿ ದೀಪಾವಳಿಗೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಗಳಿಗೆ ನಾವು ಕಜ್ಜಾಯನ ಮಾಡ್ತಾ ಇರ್ತೀವಿ. ತುಂಬ ಜನ ಕೇಳ್ತಾ ಇರ್ತಾರೆ ಯಾವ ರೀತಿ ಕಜ್ಜಾಯ ಮಾಡೋದು ಅನ್ನೋದನ್ನು. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟು ನಾವು ಅಕ್ಕಿನ ನೆನಕ್ಕೋಬೇಕಾಗುತ್ತೆ. ಒಂದು ದಿನ ರಾತ್ರಿ ಇಡೀ ನೆನೆಸಿದ್ರೆ ಸಾಕು, 2-3 ದಿನ ಎಲ್ಲ ನೆನೆಸೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ನಾರ್ಮಲ್ ಆಗಿರೋ ಅಂಥ ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. 2 ಕಪ್ಗಳಲ್ಲಿ ನಾನು ಅಳತೆ ತೋರಿಸ್ತಾ ಇದ್ದೀನಿ. 2 ಕಪ್ಪು ಅಕ್ಕಿ ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಅಂತಂದ್ಬಿಟ್ಟು 1/4 ಕಪ್ನಷ್ಟು ಎಕ್ಸ್ಟ್ರಾ ಅಕ್ಕಿನ ತೊಗೊತಾ ಇದ್ದೀನಿ. ನೀವು ಕೆ ಜಿ ಲೆಕ್ಕದಲ್ಲಿ ಕೇಳಕ್ಕೆ ಹೋದರೆ 1 kg 200 ಗ್ರಾಮ್ ಅಷ್ಟು ನಾನು ಅಕ್ಕಿನ ತೊಗೊತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿ ಪೂರ್ತಿ ನೆನೆಸಿಡಬೇಕು. ಮಿನಿಮಮ್ ಒಂದು 10 ಅವರ್ ಆದರೂ ನೆನೆಸಿದ್ರೆ ಚೆನ್ನಾಗಿರುತ್ತೆ. 2 ದಿನ 3 ದಿನ ನೆನೆಸೋ ಅವಶ್ಯಕತೆ ಇಲ್ಲ. ನೋಡಿ, ರಾತ್ರಿ ಪೂರ್ತಿ ನೆಂದಿದೆ. ಬೆಳಗ್ಗೆ ಚೆನ್ನಾಗಿ ಅದರಲ್ಲಿರೋಂಥ ನೀರೆಲ್ಲ ತೆಗೆದ್ಬಿಟ್ಟು ಈ ಥರ ಒಂದು ಬಿಳಿ ಕಲರ್ ಯಾವುದಾದ್ರೂ ಅಥವಾ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿನ ನೀರೆಲ್ಲ ಬಸಿದ್ಬಿಟ್ಟು ಈ ರೀತಿ ಸ್ವಲ್ಪ ಒಣಗಿಸ್ಕೋಬೇಕಾಗತ್ತೆ. ಮ್ಯಾಕ್ಸಿಮಮ್ ಒಂದು 15-20 ನಿಮಿಷದವರೆಗೂ ನೀವು ಈ ರೀತಿ ತೆಳ್ಳಗೆ ಬಟ್ಟೆ ಮೇಲೆ ಹರಡಿಕೊಂಡ್ರೆ ಅದು ನೀರೆಲ್ಲ ಹೀರ್ಕೊಳುತ್ತೆ. ತುಂಬಾ ತ್ಯಾವ ಇರಬಾರ್ದು, ಅದೇ ರೀತಿ ತುಂಬಾ ಒಣಗಬಾರ್ದು. ಆ ರೀತಿ ನಾವು ಒಣಗಿಸ್ಕೋಬೇಕಾಗತ್ತೆ. ನೋಡಿ, ಒಂದು 15 ನಿಮಿಷ ಆದಮೇಲೆ ನೀವು ಈ ಥರ ಅಕ್ಕಿನ ಕೈಯಲ್ಲಿ ನೋಡಿದ್ರೆ ಈ ಥರ ಮೆತ್ಕೊಳುತ್ತೆ. ಎಷ್ಟು ಮಾತ್ರ ಇದ್ದರೆ ಸಾಕು. ಇವಾಗ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಅಕ್ಕಿ ಸ್ವಲ್ಪ ಒದ್ದೆ ಇರೋದ್ರಿಂದ ಇದು ಚೆನ್ನಾಗಿ ಬೇಗನೆ ನುಣ್ಣಗಾಗೋಗ್ಬಿಡುತ್ತೆ. ಅಕ್ಕಿನ ಚೆನ್ನಾಗಿ ಪೌಡ್ರಾಗಿ ನಾವು ಮಾಡ್ಕೋಬೇಕು. ತುಂಬ ನೈಸಾಗೂ ಹೋಗಬಾರ್ದು, ಅದೇ ರೀತಿ ತುಂಬ ಒರಟಾಗೂ ಇರಬಾರ್ದು. ಆ ರೀತಿ ಮೀಡಿಯಮ್ ಆಗಿ ನೀವು ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ಜರಡಿ ಹಿಡಿತಾ ಇದ್ದೀನಿ. ತುಂಬ ಸಣ್ಣಕ್ಕಿರುತ್ತಲ್ವ, ಆ ಜರಡಿನ ತೊಗೊಂಡು ಈ ಅಕ್ಕಿ ಹಿಟ್ಟನ್ನು ನಾವು ಜರಡಿ ಹಿಡ್ಕೋಬೇಕಾಗತ್ತೆ. ನೋಡಿ, ಈ ಥರ ತುಂಬಾ ಬೇಗನೆ ಇದು ರುಬ್ಕೊಬಿಡುತ್ತೆ. ಯಾಕಂದರೆ ಅಕ್ಕಿ ಸ್ವಲ್ಪ ಒದ್ದೆ ಇರೋದ್ರಿಂದ ನಮಗೆ ಫಾಸ್ಟಾಗಿದು ಪೌಡ್ರಾಗಿ ಹೋಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಜರಡಿ ಹಿಡ್ಕೋಬೇಕು. ಮತ್ತು ಉಳಿದಿರೋಂಥ ಅಕ್ಕಿನೂ ಅಷ್ಟೇ ನಾವು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಜರಡಿ ಹಿಡಿಬೇಕಾಗತ್ತೆ. ಮತ್ತು ಅಕ್ಕಿ ಹಿಟ್ಟೆಲ್ಲ ಸ್ವಲ್ಪ ಒಣಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ನಾವು ಕೈಯಲ್ಲಿ ತಟ್ಟಿಟ್ರೆ ಅದು ತೇವಾಂಶ ಹಾಗೇ ಇರುತ್ತೆ. ನೋಡಿ, ಉಳಿದಿರೋಂಥ ಅಕ್ಕಿನೂ ಅಷ್ಟೇ ಅದೇ ರೀತಿ ರುಬ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿ ಜರಡಿ ಹಿಡಿತಾ ಇರಬೇಕು. ಕೆಲವರೆಲ್ಲ 2 ದಿನ 3 ದಿನ ಎಲ್ಲ ನೆನೆಸ್ತಾರೆ. ಅದರ ಅವಶ್ಯಕತೆ ಇಲ್ಲ. ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ನಾವು ಈಸಿಯಾಗಿ ಕಜ್ಜಾಯನ ಮಾಡ್ಕೋಬೋದು. ನೋಡಿ, ಎಲ್ಲ ಅಕ್ಕಿನೂ ನಾನು ಪೌಡ್ರ್ ಮಾಡಿಕೊಂಡು ಜರಡಿ ಹಿಡಿದಾಯಿತು. ನಾವು ಪಾಕ ತೆಗಿಯೋದ್ರೊಳಗಡೆ ಈ ಅಕ್ಕಿ ಹಿಟ್ಟೆಲ್ಲ ಒಣಗೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಅದನ್ನು ಕೈಯಲ್ಲಿ ಹಾಗೇ ತಟ್ಟಿ ಇಟ್ಬಿಡೋಣ. ನೋಡಿ, ಪಾಕಕ್ಕೆ ಬೆಲ್ಲ ತೊಗೊತಾ ಇದ್ದೀನಿ. ಬೆಲ್ಲನ ಸ್ವಲ್ಪ ಚೆನ್ನಾಗಿ ಚಚ್ಚಿಬಿಟ್ಟು ಈ ಥರ ಪುಡಿ ಮಾಡಿ ಇಟ್ಟಿದ್ದೀನಿ. ಒಂದು ಪಾತ್ರೆಯಲ್ಲಿ 2 ಬಟ್ಲನಷ್ಟು ಅಂದರೆ 2/4 ಬಟ್ಲಿಗೆ 2 ಬಟ್ಲಿನಷ್ಟು ಬೆಲ್ಲನ ಹಾಕ್ಕೊಂಡು ಇದನ್ನು ಕರಗಿಸ್ಕೋಬೇಕಾಗತ್ತೆ. ನೋಡಿ, ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಅರ್ಧ ಬಟ್ಲಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಇದನ್ನು ಸೋದಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕರಗಬೇಕು ಈ ಬೆಲ್ಲನ. ನೀವು ಕೆ ಜಿ ಲೆಕ್ಕದಲ್ಲಿ ಕೇಳೋದಾದರೆ 1 kg ಅಕ್ಕಿಗೆ 3/4 kg ಬೆಲ್ಲ ಹಾಕ್ಕೊಂಡ್ರೆ ಸಾಕು. ನೋಡಿ, ಇನ್ನೊಂದು ಪಾತ್ರೆಗೆ ಅಂದರೆ ಪಾಕ ತೆಗಿಯೋವಂಥ ಪಾತ್ರೆಗೆ ನಾನು ಈ ಬೆಲ್ಲದ ನೀರನ್ನು ಸೋದಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಬೆಲ್ಲದಲ್ಲಿ ಏನಾದರೂ ನಾರು ಅಥವಾ ಕಲ್ಲು ಏನಾದರೂ ಇದ್ದರೆ ಬಂದ್ಬಿಡುತ್ತೆ. ನೋಡಿ, ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಈ ಪಾಕನ ತೊಗೋಬೋದು. ಚೆನ್ನಾಗಿ ಆವಾಗ ಒಂದು ಬಟ್ಲಲ್ಲಿ ನೀರು ತೊಗೊಂಡು ನೀವು ನೋಡ್ತಾ ಇರಬೇಕು. ಈ ಪಾಕ ತೆಗಿಯೋದು ತುಂಬ ಇಂಪಾರ್ಟೆಂಟು. ತುಂಬ ಜನ ಕೇಳ್ತಿರ್ತಾರೆ ಸರಿಯಾಗಿ ಪಾಕ ಬರಲ್ಲ ಅಂತಂದ್ಬಿಟ್ಟು. ನೋಡಿ, ಈ ರೀತಿ ನೀರಿಗೆ ಹಾಕಿದ್ರೆ ಈ ಥರ ನಿಂತ್ಕೊಬೇಕು. ಅಲ್ಲಿವರೆಗೂ ನೀವು ಇದನ್ನು ಪಾಕ ತೆಗಿತಾ ಇರಬೇಕು. ನೋಡಿ, ನಾನೀಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡಿ, ನೀರಿಗೆ ಈ ಬೆಲ್ಲದ ಪಾಕ ಹಾಕಿದ್ರೆ ಆ ಕಣಗಳು ಹಾಗೇ ನಿಲ್ಲಬೇಕು, ದೃಢವಾಗಿ ನಿಲ್ಲಬೇಕು. ನೀರಲ್ಲಿ ಕರಗಿ ಹೋಗಬಾರ್ದು. ಮತ್ತು ಅದನ್ನು ನಾವು ಕೈಯಲ್ಲಿ ಈಸಿಯಾಗಿ ಇಟ್ಕೋಬೇಕು. ನೋಡಿ, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಕರೆಕ್ಟಾಗಿರೋವಂಥ ಪಾಕ ಬಂದಿದೆ ಅಂತ ಅರ್ಥ. ತುಂಬ ಗಟ್ಟಿನೂ ಇಲ್ಲ, ತುಂಬ ಎಳೆ ಪಾಕನೂ ಅಲ್ಲ. ಇವಾಗ ನಾವು ಇದಕ್ಕೆ ಅಕ್ಕಿನ ಪೌಡರ್ನ ಸೇರಿಸ್ಕೊಳ್ಳೋಣ. ರೆಡಿ ಮಾಡಿರೋಂಥ ಅಕ್ಕಿ ಪೌಡರ್ ಹಾಕೋಕ್ಕೆ ಮೊದಲು
ಎಳ್ಳನ್ನು ಸ್ವಲ್ಪ ಈ ಬೆಲ್ಲದ ಪಾಕದಲ್ಲಿ ಸೇರಿಸ್ಕೊಳ್ಳೋಣ. ನಾನೊಂದು ಅರ್ಧ ಕಪ್ನಷ್ಟು ಎಳ್ಳು ತೊಗೊಂಡಿದ್ದೀನಿ, ಅದನ್ನು ಸಹ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಬರಬೇಕು. ಒಬ್ಬರು ಕೈ ಆಡಿಸ್ತಾ ಇದ್ದರೆ ಇನ್ನೊಬ್ಬರು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದರೆ ಕರೆಕ್ಟಾಗಿ ಬರುತ್ತೆ. ಕಲಿಸ್ತಾ ಇದ್ದರೆ ಆ ಉಂಡೆಗಳೆಲ್ಲ ಹೋಗ್ತಾ ಚೆನ್ನಾಗಿ ಮಿಕ್ಸ್ ಆಗ್ತಾ ಬರಬೇಕು. ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿನೇ ಇರಬೇಕು. ನೀವೆಲ್ಲ ಮಾಡಾದಮೇಲೆ ಏನಾದರೂ ನಿಮಗೆ ಸ್ವಲ್ಪ ಮೆತ್ತಗಾಯಿತು, ತೆಳ್ಳಗಿದೆ ಅಂತ ಅನಿಸಿದ್ರೆ ನಿಮ್ಮ ಮನೇಲಿ ನಾರ್ಮಲಾಗಿ ಒಣಗಿರೋ ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ರೊಟ್ಟಿಗೆ ಮಾಡೋ ಅಕ್ಕಿ ಹಿಟ್ಟು ಇದ್ರೂ ಕೂಡ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ತುಂಬ ಹಾಕೋಂಗಿಲ್ಲ. ಏನೋ 100 ಗ್ರಾಮ್ 200 ಗ್ರಾಮು ನಿಮಗೆ ಕಮ್ಮಿ ಆಯಿತು ಅಂತ ಅನಿಸಿದ್ರೆ ನೀವು ಹಾಕ್ಕೋಬೋದು, ಏನೂ ಚಿಂತೆ ಇಲ್ಲ. ನೋಡಿ ಈ ರೀತಿ ಎಲ್ಲ ಹಾಕ್ಬಿಟ್ಟು ಕಲಿಸ್ತಾ ಬರಬೇಕು. ನಾನು ಹೇಳಿರೋ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ನಿಮಗೆ ಅಕ್ಕಿ ಪುಡಿನೂ ಸಹ ಕರೆಕ್ಟಾಗಿರುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಕಲಸಾಯಿತು, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡಿ ಈ ರೀತಿ ಈಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಆರಕ್ಕೆ ಬಿಟ್ಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಲ್ಲಿವರೆಗೂ ಹಾಗೆ ಬಿಟ್ಬಿಡೋಣ. 1 ರಿಂದ 1.5 ಅವರ್ ಆಗುತ್ತೆ ಅದು ತಣ್ಣಗಾಗೋಕ್ಕೆ. ನೋಡಿ ಅಕ್ಕಿ ಪುಡಿನೆಲ್ಲ ಖಾಲಿಯಾಗಿದೆ, ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ನೋಡಿ ಇದು 1.5 ಅವರ್ ಆದಮೇಲೆ ತಣ್ಣಗಾಗಿದೆ. ನೀವು ಈ ರೀತಿ ತಣ್ಣಗಾದಮೇಲೆ ತೆಗೆದು ನೋಡಿದ್ರೆ ನಿಮ್ಮ ಕೈಯಲ್ಲೇ ನೀಟಾಗಿ ಅದು ಬರುತ್ತೆ, ಕೈಗೆ ಅಂಟಲ್ಲ, ಆ ರೀತಿ ಬರುತ್ತೆ. ಮತ್ತು ನೀಟಾಗಿ ನಾವು ಉಂಡೆಗಳಾಗಿ ಮಾಡ್ಕೋಬೋದು. ನೋಡಿ ಈ ರೀತಿ ಇರಬೇಕು. ಇದು ಕರೆಕ್ಟಾಗಿರೋಂಥ ಕನ್ಸಿಸ್ಟೆನ್ಸಿ. ಸಿಹಿನೂ ಅಷ್ಟೇ ಕರೆಕ್ಟಾಗಿ ಇದೆ. ನೋಡಿ ನಾನು ಕೈಗೆ ಎಣ್ಣೆ ತುಪ್ಪ ಏನೂ ಹತ್ಕೊಂಡಿಲ್ಲ, ಆದ್ರೂ ಕೈಗೆಲ್ಲ ಏನೂ ಅಂಟಿಲ್ಲ. ಈ ರೀತಿ ಇರಬೇಕು. ಇವಾಗ ಕರೆಕ್ಟಾಗಿರೋ ಹದ ರೆಡಿ ಆಯಿತು. ಈಗ ಇಲ್ಲಿ ಬಾಳೆ ಎಲೆ ತೊಗೊಂಡು ಎಣ್ಣೆ ಸ್ವಲ್ಪ ಸವರ್ಕೊಂಡು ಅದ್ರ ಮೇಲೆ ಈಗ ಕಜ್ಜಾಯನ ತಟ್ಕೋಬೇಕು. ಬಾಳೆ ಎಲೆ ಇಲ್ಲ ಅನ್ನೋರು ಯಾವುದೇ ಒಂದು ಪ್ಲಾಸ್ಟಿಕ್ ಪೇಪರ್ನ ತೊಗೊಂಡು ಕವರ್ ತೊಗೊಂಡು ನೀವು ಅದ್ರ ಮೇಲೆ ಕಜ್ಜಾಯನ ತಟ್ಕೋಬೋದು. ಯಾವ ರೀತಿ ನಿಮಗೆ ಸೈಜ್ ಬೇಕು ಅನ್ನೋದ್ರ ಮೇಲೆ ನೀವು ಇದನ್ನು ತಟ್ತಾ ಬರಬೇಕು. ತುಂಬ ತೆಳ್ಳಕ್ಕೂ ತಟ್ಕೋಬಾರ್ದು, ಅದೇ ರೀತಿ ತುಂಬ ಮಂದನೂ ಇರಬಾರ್ದು. ಒಂದು ಮೀಡಿಯಮ್ ಆಗಿ ನೀವು ಈ ಕಜ್ಜಾಯನ ತಟ್ಕೋಬೇಕಾಗತ್ತೆ. ತುಂಬಾ ರುಚಿಕರವಾಗಿರುತ್ತೆ. ಅದು ಹಬ್ಬಗಳಿಗೆ, ದೀಪಾವಳಿಗೆ, ವರಮಹಾಲಕ್ಷ್ಮಿ ಹಬ್ಬಗಳಿಗೆ, ಮತ್ತು ಏನಾದರೂ ಮಕ್ಕಳಿಗೆ ತಿಂಡಿ ಮಾಡಿಡಬೇಕು ಅಂದಾಗ ಈಸಿಯಾಗಿ ನಾವು ಈ ಕಜ್ಜಾಯನ ಮಾಡಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. 1 ಅವರಲ್ಲಿ ಆರಾಮಾಗಿ ಎಲ್ಲ ಕಜ್ಜಾಯನೂ ಮಾಡ್ಕೊಂಬಿಡ್ಬೋದು. ನೋಡಿ ಈ ರೀತಿ ಒಂದು 6 ತಟ್ಟು ಇಟ್ಕೊಂಡು ಮತ್ತು ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ನಾವು ಫ್ರೈ ಮಾಡ್ತಾ ಬರಬೇಕಾಗತ್ತೆ. ನೋಡಿ ಈಗ ರೆಡಿ ಆಯಿತು. ಈಗ ಎಣ್ಣೆ ಕಾಯೋಕ್ಕೂ ಸಹ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆಯಾ ಇಲ್ವಾ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ ಒಂದು ಸ್ವಲ್ಪ ಹಾಕಿ ನೋಡಿದ್ರೆ ಅದು ಮೇಲ್ಗಡೆ ಹಿಟ್ಟು ತೇಲಿ ಬರಬೇಕು. ಆಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಎಣ್ಣೆ ಕಾದಿಲ್ಲ ಅಂದಾಗ ನಾವು ಕಜ್ಜಾಯ ಹಾಕಿದ್ರೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ಅದರಿಂದ ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಲಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೊಂಡು ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಒಂದೊಂದೇ ಕಜ್ಜಾಯನ ಹಾಕ್ಕೋಬೇಕು. 2-3 ಹಾಕ್ಕೊಂಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಮತ್ತು ಎಲ್ಲ ಬಿಚ್ಕೊಳೋಂಥ ಚಾನ್ಸಸ್ ಇರುತ್ತೆ. ಒಂದು ಕಜ್ಜಾಯ ತೇಲ್ ಬಂದಾದಮೇಲೆ ಇನ್ನೊಂದು ನೀವು ಹಾಕ್ಕೋಬೋದು. 2 ಒಟ್ಟಿಗೆ ಹಾಕಿದ್ರೆ 2 ಅಂಟ್ಕೊಂಡು ಬಿಡಿಯಾಗಿ ಹೋಗ್ಬಿಡುತ್ತೆ. ಅದರಿಂದ ನೋಡಿ ಇದನ್ನು ಅಷ್ಟೇ ತುಂಬ ತಿರುಗಿಸ್ಬಾರ್ದು. ಒಂದು ಸರಿ ಅದು ಮೇಲ್ಗಡೆ ತೇಲ್ ಬಂದಾದಮೇಲೆ ಇನ್ನೊಂದು ಕಡೆ ಬೇಯಿಸ್ಕೊಂಡ್ರೆ ಸಾಕು. ಅದಾದಮೇಲೆ ತೆಗೆದ್ಬಿಟ್ಟು ಒಂದೊಳ್ಳೆ ಕಲರ್ ಬರುತ್ತೆ. ಅದಾದಮೇಲೆ ನೋಡಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಎಣ್ಣೆ ಎಲ್ಲ ಅದರಲ್ಲೇ ಬಸಿದ್ಕೊಂಡ್ರೆ ರುಚಿಕರವಾದ ಕಜ್ಜಾಯ ರೆಡಿ ಆಯಿತು. ನೋಡಿ ಈ ರೀತಿ 2 ಒಟ್ಟೊಟ್ಟಿಗೆ ಹಾಕಬಾರ್ದು. ಒಂದು ಮೇಲೆ ತೇಲಿ ಬಂದಾದಮೇಲೆ ಇನ್ನೊಂದು ಹಾಕ್ಕೋಬೇಕು. ಮತ್ತು ಅದನ್ನು ತೆಗಿಯೋಷ್ಟೊತ್ತಿಗೆ ಇದು ಬೆಂದಿರುತ್ತೆ. ಇದನ್ನು ಮತ್ತು ಇನ್ನೊಂದು ಕಜ್ಜಾಯನ ಹಾಕ್ಕೋಬೇಕು. 2 ಒಟ್ಟಿಗೆ ಹಾಕ್ಕೊಂಡ್ರೆ 2 ಸರಿಯಾಗಿ ಬೇಯಲ್ಲ ಮತ್ತು ಕಜ್ಜಾಯನೂ ಸಹ ಸರಿಯಾಗಿ ಬರಲ್ಲ. ಸ್ವಲ್ಪ ನಿಧಾನ ಆಗುತ್ತೆ. ಆದರೆ ತಾಳ್ಮೆಯಿಂದ ಮಾಡಿದ್ರೆ ತುಂಬಾ ರುಚಿಕರವಾದ, ತುಂಬಾ ಚೆನ್ನಾಗಿರುವಂಥ ಕಜ್ಜಾಯ ರೆಡಿಯಾಗುತ್ತೆ. ಕಲರು ಅಷ್ಟೇ ಎಷ್ಟು ಚೆನ್ನಾಗಿ ಬ್ರೌನ್ ಕಲರಾಗಿ ಬಂದಿದೆ. ನೀವು ಇದು ಬೇಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಮತ್ತು ಎಣ್ಣೆ ಏನಾದರೂ ತಣ್ಣಗಾದರೆ ಮತ್ತು ಅದು ಕಜ್ಜಾಯ ಎಲ್ಲನೂ ಒಡೆದೋಗ್ಬಿಡುತ್ತೆ. ಅದರಿಂದ ಹದವಾಗಿ ನಾವು ಬೇಯಿಸ್ತಾ ಬರಬೇಕು.
ನೋಡಿ ಎಲ್ಲ ಕಜ್ಜಾಯಗಳು ಅದೇ ರೀತಿ ಮಾಡ್ಕೊಬೇಕು. 1 ಅವರ್ ಆದರೆ ಸಾಕು ನಮಗೆ. ಬೇಗ ಬೇಗ ಕಜ್ಜಾಯ ತಟ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ಎಲ್ಲ ನಾನು ಮುಗಿಸಾಯಿತು. 1 ಅವರ್ ಆಯಿತು ಕರೆಕ್ಟಾಗಿ ಟೈಮಿಂಗಲ್ಲಿ. ಇಷ್ಟೇ ಕಜ್ಜಾಯನೂ ರೆಡಿ ಆಯಿತು. ತುಂಬ ರುಚಿಕರವಾದ ಬಿಸಿ ಬಿಸಿ ಕಜ್ಜಾಯ ರೆಡಿಯಾಗಿದೆ. ದೇವರುಗಳಿಗೆ ನೈವೇದ್ಯಕ್ಕೆ ಮತ್ತು ದೀಪಾವಳಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಸಹ ಇದೇ ರೀತಿ ಮಾಡಿ ನೋಡಿ. ತುಂಬಾ ಇಷ್ಟಪಡ್ತೀರಾ. ಅದೇ ರೀತಿ ಪರ್ಫೆಕ್ಟ್ ಆಗಿರುವಂಥ ಕಜ್ಜಾಯ ನೀವು ಸಹ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.